ಪಕ್ಷದ ಕಚೇರಿಯಲ್ಲಿ ನಮ್ಮ ಘನ ರಾಜ್ಯ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು, ಅದಾದ ನಂತರ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿ ಅದನ್ನು 5 ಭಾಗಗಳಾಗಿ ವಿಂಗಡಣೆ ಮಾಡಿದರು. ನಮ್ಮ ಪಕ್ಷದ ವರಿಷ್ಠ ನಾಯಕರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು 5 ಭಾಗಕ್ಕೂ 5 ಜನ ಅಧ್ಯಕ್ಷರು ನೇಮಕ ಮಾಡಿ ಅದು ಮೇಲುಸ್ತುವಾರಿಯಾಗಿ ನಾನಿದ್ದೆ. ಅದಾದ ನಂತರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ವಿಭಾಗಗಳ ಅಧ್ಯಕ್ಷಗಳನ್ನ ನಾವು ನೇಮಕ ಮಾಡಿರಲಿಲ್ಲ. ಗ್ರೇಟರ್ ಬೆಂಗಳೂರಿಗೆ ನಾವು ಪದಾಧಿಕಾರಿಗಳನ್ನು ಸಹ ನೇಮಕ ಮಾಡಿರಲಿಲ್ಲ. ಇವತ್ತು ನಿನ್ನೆ ಸನ್ಮಾನ್ಯ ಕುಮಾರಣ್ಣವರು ಒಂದು ಸುದೀರ್ಘವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದು ಸಭೆಯನ್ನು ಮಾಡಿದ್ರು. 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು 5 ಜನ ನಮ್ಮ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರು ಒಳಗೊಂಡಂತೆ ಒಂದು ಸಭೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಭಾಳ ವಿಷಯಗಳು ಚರ್ಚೆಗೆ ಬಂದು ಅವರು ನಮಗೆ ಒಂದು ಆದೇಶವನ್ನು ಮಾಡಿದರು. ಮತ್ತು ಅವರೇ ಒಂದು ಪಟ್ಟಿಯನ್ನು ಯಾರು ಪದಾಧಿಕಾರಿಗಳಾಗಬೇಕು ಅಂತೇಳಿ ಅವರು ಒಂದು ಅಪ್ರೂವಲ್ ಮಾಡಿದರು. ಇವತ್ತು ಆ ಪದಾಧಿಕಾರಿಗಳನ್ನ ನಾವು ಬೆಂಗಳೂರು ನಗರದಲ್ಲಿ 15 ಜನ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರ್ತಕ್ಕಂಥ ಪದಾಧಿಕಾರಿಗಳು, ಅವರು ಉಪಾಧ್ಯಕ್ಷಗಳಾಗಿ, ಹಿರಿಯ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಒಟ್ಟಾರೆ 15 ಜನ ಆ ಒಂದು ಪದಾಧಿಕಾರಿಗಳ ನೇಮಕ ಮಾಡಿ, ಅದೇ ರೀತಿ ಈ ಟೀಮು ನನ್ನ ಜೊತೆ ಇರ್ತಾರೆ, ನಮ್ಮ ಜೊತೆ ಕೆಲಸ ಮಾಡ್ತಾರೆ ಬೆಂಗಳೂರು ನಗರದಲ್ಲಿ. ಅದೇ ರೀತಿ ವಿಭಾಗಗಳ ಅಧ್ಯಕ್ಷರು ಸುಮಾರು ನಮ್ಮಲ್ಲಿ 25 ವಿಭಾಗಗಳಿದೆ ಬೆಂಗಳೂರು ನಗರದಲ್ಲಿ. ಅದಕ್ಕೆ ಇವತ್ತು 13 ವಿಭಾಗಗಳಿಗೆ ನಾವು ವಿಭಾಗೀಯ ಅಧ್ಯಕ್ಷಗಳನ್ನ ನೇಮಕ ಮಾಡಿದ್ದೀರಿ. ಅದು ಮೈನಾರಿಟಿ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಮತ್ತು ಹಿಂದುಳಿದ ವರ್ಗ ಇರ್ಬೋದು, ಯುವ ಜನತಾ ದಳ ಇರ್ಬೋದು, ಹೀಗೆ ಎಲ್ಲ ವಿಭಾಗಗಳಿಗೂ ಸಹ ಅವರು ಬೆಂಗಳೂರು ನಗರದಲ್ಲಿ ಏನು ನಾವು ಪಕ್ಷ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ, ಅವರು ಇಡೀ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪಕ್ಷವನ್ನು ಸಂಘಟನೆ ಮಾಡಿ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಂಥ ಕೃಷ್ಣಾರೆಡ್ಡಿ ಅಣ್ಣವರು 5 ಜನ ಅಧ್ಯಕ್ಷರುಗಳು, ಎಲ್ಲ 28 ಜನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಮಹಿಳಾ ಅಧ್ಯಕ್ಷರುಗಳು ಪ್ರತಿಯೊಬ್ಬರೂ ಸಹ ಇವತ್ತು ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಮುಂದೆ ಬರ್ತಕ್ಕಂಥ ಬೆಂಗಳೂರು ಅಥಾರಿಟಿ ಚುನಾವಣೆ ಇರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ಯಾವುದೇ ಪಕ್ಷಕ್ಕೆ ಸಂಘಟನೆಗೆ ಚೂಟ್ ಕೊಟ್ಟು ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೇನು ಇವತ್ತು ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು ಅದನ್ನು ವಹಿಸ್ಕೊಂಡು ಪಕ್ಷಕ್ಕೆ ಶಕ್ತಿ ತುಂಬಂತೆ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಏನು ನಮ್ಮ ಒಂದು ಪ್ರಾದೇಶಿಕ ಪಕ್ಷ ಈಗಾಗಲೇ 25 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿ ಈಗಾಗಲೇ ನಾವು ಎಲ್ಲ ಕಡೆ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ, ಅದರ ಪಕ್ಷ ಇವತ್ತು ನಾವು ಮಾಡ್ತಾಯಿದ್ದೀವಿ. ಆದರೆ NDA ಅಂಗಪಕ್ಷವಾಗಿ ಕೆಲಸ ಇದೆ. ನಮ್ಮ ಸಂಘಟನೆ ನಾವು ಮಾಡ್ತೀವಿ, ಅವ್ರ ಸಂಘಟನೆನ ಅವ್ರ ಪಕ್ಷದವ್ರು ಮಾಡ್ತಾರೆ. ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಸೇರ್ಪಡೆ ಮಾಡಿಕೊಳ್ಬೇಕು. ಯಾರು ಬರ್ತದೆ ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅವ್ರ ಹತ್ರ ಇನ್ನು ಎಷ್ಟು ಜನ ಮಾತನಾಡಿದ್ದಾರೆ ಅದು ನಮ್ಮ ಕುಮಾರಣ್ಣವರು ನೆನ್ನೆ ಹೇಳ್ತಾ ಇದ್ರು. ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಾವು ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡಬೇಕು. ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ. ನಾನೀಗ ಅದನ್ನೇ ನಿಮ್ಗೆ ಹೇಳಿದ್ದು, ಪಕ್ಷದ ಸಂಘಟನೆ ಮಾತ್ರ ಈಗ ನಾವು ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು ಮತ್ತು ನಮ್ಮ ಕುಮಾರಣ್ಣವರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಯಾರು ಯಾವ ಪಕ್ಷದ ಜೊತೆ ನಾವೇನು ಈಗ NDA ಅಂಗಪಕ್ಷ ಅವ್ರದಿಂದ ಎಲ್ಲಿ ಅಭ್ಯರ್ಥಿಗಳನ್ನ ನಾವೇನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದು ಅವ್ರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನದಂತೆ ನಾವು ಬೆಂಗಳೂರು ನಗರ ಘಟಕದ ಯಾರು ನಾವು ಪದಾಧಿಕಾರಿಗಳಿದ್ದೀರಿ. ನಾನೀಗ ಅದನ್ನೇ ನಿಮ್ಗೆ ಹೇಳಿದ್ದು, ಪಕ್ಷದ ಸಂಘಟನೆ ಮಾತ್ರ ಈಗ ನಾವು ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು ಮತ್ತು ನಮ್ಮ ಕುಮಾರಣ್ಣವರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಯಾರು ಯಾವ ಪಕ್ಷದ ಜೊತೆ ನಾವೇನು ಈಗ NDA ಅಂಗಪಕ್ಷ ಅವ್ರದಿಂದ ಎಲ್ಲಿ ಅಭ್ಯರ್ಥಿಗಳನ್ನ ನಾವೇನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದು ಅವ್ರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನದಂತೆ ನಾವು
ಬೆಂಗಳೂರು ನಗರ ಘಟಕದ ಯಾರು ನಾವು ಪದಾಧಿಕಾರಿಗಳಿದ್ದೀರಿ ಅದನ್ನು ಮಾತಾಡ್ತಕ್ಕಂಥವ್ರು ಅಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ.